ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ವ್ಲಾಗ್ಸ್. ಇವತ್ತಿನ ಡೇ ಸ್ಪೆಷಲ್ ಏನು ಅಂತ ನೋಡೋಣ ಬನ್ನಿ. ನಾನು ರೆಡಿಯಾಗಿ ನಮ್ಮೂರಿಗೆ ಹೋದೆ ನಮ್ಮ ಪಾಪನ ಮಾತಾಡ್ಸೋಕ್ಕೆ. ಗ್ರೀನ್ ಕಲರ್ ನಮ್ಮ ಪಾಪು ಜೊತೆ ರೆಡಿ. ಗ್ರೀನ್ ಕಲರ್ ಸ್ವಲ್ಪ ಮಲ್ಕೊಂಡು ಹೆದ್ದಾದ್ಮೇಲೆ ಅವನಿಗೆ ಸ್ನಾನ ಮಾಡಿಸಿ ಫಸ್ಟೆಲ್ಲ ಸಾಂಬ್ರಾಣಿ ಹಾಕ್ಬೇಕಾದ್ರೆ ಸುಮ್ಮನೆ ಇರ್ತಿದ್ದ. ಈಗ ದೊಡ್ಡವನಾಗಿದ್ದಾನೆ, ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರಲ್ಲ ಅವನು. ನೋಡಿ ಹೆಂಗಿದ್ವಿ, ಯಾಕಂದರೆ ಮಳೆ ಬರ್ತಿತ್ತು. ಸೊ ಕೂದಲು ಒಣಗಲ್ಲ ಅಂದ್ಬಿಟ್ಟು ಸಾಂಬ್ರಾಣಿ ಹಾಕಿ ಅವನಿಗೆ ರೆಡಿ ಮಾಡಿ ಮಲ್ಕೊಂಡಿರ ಅವನ ಜೊತೆ ಆಟಾಡ್ತಿದ್ದೆ. ಆ ಗ್ಯಾಪಲ್ಲಿ ನನ್ನ ನೋಸ್ ಪಿನ್ ಕೂಡ ಲೂಸ್ ಆಗಿತ್ತು. ನಮ್ಮ ದೊಡ್ಡಮ್ಮ ಅದನ್ನು ಟೈಟ್ ಮಾಡ್ತಿದ್ರು. ಸೊ ಅದಾದಮೇಲೆ ಪಾಪುಗೆ ಎಲ್ಲ ರೆಡಿ ಮಾಡಾದ್ಮೇಲೆ ಅವನ್ನ ಮಲಗ್ಸೋಕ್ಕೆ ನಾನು ಮಲಗಿಸ್ತಿದ್ದೆ. ಸೊ ಅವ್ನು ಮಲ್ಕೊಂಡು ಎದ್ದಾದ್ಮೇಲೆ ಅವ್ನಿಗೆ ಇನ್ನೇನು ನಾವು ಕೂದಲು ಕೊಡಬೇಕಿತ್ತಲ್ವ. ಸೊ ಅದಕ್ಕೋಸ್ಕರ ಲಂಗ ಬ್ಲೌಸ್ ಹಾಕಿ ಫೋಟೋ ಹಿಡಿಯೋಣ ಅಂದ್ಬಿಟ್ಟು ಅವನ್ನ ರೆಡಿ ಮಾಡಿದ್ವಿ. ಸೇಮ್ ಹುಡುಗಿ ಪಾಪು ಥರ ಕಾಣಿಸ್ತಿದ್ದ. ಸೊ ಅವನ ಜೊತೆ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಕ್ಯಾಪ್ಚರ್. ಪಾಪುಗೆ ಮುಡಿ ಕೊಡಬೇಕು ಅಂದ್ಬಿಟ್ಟು ನಾವು ಸ್ಯಾಟರ್ಡೇ ಸಂಜೆ 4 o'clockಗೆ ಬಿಟ್ವಿ. ಸೊ ನಾವು ತಮಿಳ್ನಾಡಿಗೆ ಹೋಗ್ಬೇಕಿತ್ತು. ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಈ ವ್ಯೂಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಂತೂ ಇನ್ನೂ ತುಂಬ ಇಷ್ಟ. ಆನ್ ದ ವೇ ಹೋಗಬೇಕಂದ್ರೆ ದೇವನಹಳ್ಳಿ ಹತ್ರ ನಾವು ಫ್ರೂಟ್ಸ್ ತೊಗೋಬೇಕಿತ್ತು ಅಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ತೊಗೊಂಡು ಹೋದ್ವಿ. ಇದೇನೋ ಒಂದು ಸ್ಪೆಷಲಾಗಿತ್ತು ಅಂದ್ಬಿಟ್ಟು ನಮ್ಮ ಅದಕ್ಕೆ ತಂದಿದ್ರು. ಸೊ ಅದನ್ನೆಲ್ಲ ಟೇಸ್ಟ್ ಮಾಡ್ತಿದ್ವಿ, ಬಟ್ ನನಗೇನು ಇಷ್ಟ ಆಗಿಲ್ಲ. ಸೊ ನಾವು KGF ರೀಚ್ ಆಗೋಷ್ಟರಲ್ಲಿ 6 o'clock ಆಗಿತ್ತು. ಡಿಫ್ರೆಂಟ್ ಕ್ಲೈಮೇಟ್ಸ್ನ ನೋಡಿಕೊಂಡು ಹೋಗೋದ್ರಲ್ಲಿ ಇರೋ ಖುಷಿ, ಅದಕ್ಕೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಹೋಗಬೇಕಂದಾಗ ಇಲ್ಲೊಂದು ಸ್ಕೇರಿ ರೋಡ್ ನೀವೇ ನೋಡ್ಬೋದು, ಅಪ್ಕಮಿಂಗ್ ಕ್ಲಿಪ್ಪಿಂಗ್ಸಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ರೋಡ್ ಹೆಂಗಿತ್ತು ಅಂದರೆ ಒಂದೇ ರೋಡು, ಅಕ್ಕಪಕ್ಕ ಫುಲ್ಲು ಯಾರು ಮುಂದೆ ಹಿಂದೆ ಯಾರೂ ಬರ್ತಿರ್ಲಿಲ್ಲ. ಹೋಗ್ತಾ ಯಾವುದೋ ಒಂದೇ ಒಂದು ಲಾರಿ ಅಷ್ಟೇ ನಮ್ಗೆ ಕಾಣಿಸಿದ್ದು. ಆಲ್ಮೋಸ್ಟ್ ನಾವು ಒಂದು 2 hours ಆ ರೋಡಲ್ಲಿ ಹೋದ್ವಿ. ಫುಲ್ಲು ಭಯ ಆಗಿತ್ತು. ಈ ಕ್ಲಿಪ್ಪಿಂಗಲ್ಲಿ ನೀವು ನೋಡ್ಬೋದು, ನಾವು ಇನ್ನೇನು ರೀಚ್ ಆಗ್ತಿದ್ವಿ ಆವಾಗ ಒಂದೇ ಒಂದು ಲಾರಿ ಬಂತು ಆ ರೋಡಲ್ಲಿ. ಮತ್ತು ನಾವು ರೀಚ್ ಆದ್ವಿ ಅಂದ್ಬಿಟ್ಟು ಮತ್ತೆ ಊರಿಗೆ ಹೋಗಿ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬೇಕ್ರಿಗೆ ಹೋಗಿದ್ವಿ. ಮತ್ತು ಸ್ವಲ್ಪ ಮನೆಗೆ ಬಂದು ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂದ್ಬಿಟ್ಟು ಒಂದೊಂದೇ ಕೆಲಸ ಮಾಡ್ಕೊತಿದ್ರು. ಅದರಲ್ಲಿ ನಮ್ಮ ಪಾಪು ಇದ್ದರೆ ಇನ್ನೂ ಎಂಜಾಯ್ಮೆಂಟ್ ಜಾಸ್ತಿ ಇರುತ್ತೆ. ಅವ್ರ ಹತ್ರ ಹೋಗಬೇಕು, ಇವ್ರ ಹತ್ರ ಹೋಗಬೇಕು ಅಂತ ಅವನ್ನ ನೋಡ್ಕೊಳ್ಳೋದು ಒಂದು ಬಿಗ್ ಟಾಸ್ಕ್ ಆಗಿರುತ್ತೆ ನಮಗೆ. ಇವ್ರು ನಮ್ಮ ಅದಕ್ಕೆ ಕಾಣಿಸ್ತಾ ಇಲ್ಲ, ಬೆಳಗ್ಗೆ ಸ್ವಲ್ಪ ಕ್ಲಿಯರಾಗಿ ಇವಾಗ ಕಾಣಿಸ್ತವ್ರೆ. ಊರಲ್ಲಿ ಮನೆ ಮುಂದೆಗಡೆ ಫುಲ್ಲು ಕತ್ಲಿತ್ತು. ಅದು ಬೇರೆ ನಾವು ಬಂದಿದ್ದು ರೋಡ್ ಕೂಡ ತುಂಬ ಸ್ಕೇರಿಯಾಗಿತ್ತು ಅಂದ್ಬಿಟ್ಟು ಆನೆ ಬರುತ್ತೆ ಅಂತ ರೇಗಿಸ್ಕೊಂಡಿದ್ವಿ. ನವೀನಂಗೆ ಫೋನ್ ಮಾಡಬೇಕಾ? ವ್ಯೂ ಫುಲ್ಲು ಕತ್ಲಿತ್ತು. ಬೆಳಗ್ಗೆ ಎದ್ದಾಗ ಫುಲ್ ಗ್ರೀನರಿ. ಪಾಪು ಎದ್ದಿದ್ದ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಬಂದು ಈಚೆಗಡೆ ನೋಡಿಸ್ಕೊಂಡು ಮಾಡ್ತಿದ್ವಿ. ನೋಡಿ, ನಾನು ನಮ್ಮ ಬುಜ್ಜಿ ಪಪ್ಪು ಇಷ್ಟು ಬೇಗ ಎದ್ದು ಇದೆಲ್ಲ ನೋಡ್ತಿದ್ದೀವಿ. ರಾತ್ರಿ ಎಲ್ಲ ಕತ್ಲು ಇತ್ತು ಎಲ್ಲ ಬುಜ್ಜಿ ಪಪ್ಪು. ಸೊ ಬೆಳಗಿನ ವ್ಯೂನ ಎಂಜಾಯ್ ಮಾಡಿಕೊಂಡು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಕೂತ್ಕೊಂಡ್ವಿ. ನಮ್ಮಮ್ಮ ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾರೆ ನನಗೆ. ತಿನ್ಬೇಕಂದ್ರೆ ಯಾವಾಗಲೂ ನೆನಪಾಗುತ್ತೆ. ಅಂದರೆ ಮೇಲೆ ಲೇಯರ್ ನನಗೆ, ಇಲ್ಲ ಕೆಳಗಡೆದು ನನಗೆ ಅಂತ ನಾನು ನಮ್ಮ ಚಿಕ್ಕಮ್ಮ ಯಾವಾಗಲೂ ಡಿವೈಡ್ ಮಾಡ್ಕೊಂಡು ತಿಂತಿದ್ವಿ. ಅದನ್ನು ಹೇಳ್ತಿದ್ದೆ. ಕಾಫಿ ಎಲ್ಲ ಕುಡಿದು ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ನಮ್ಮಮ್ಮ ಇಲ್ಲಿ ಉಪ್ಪಿಟ್ಟು ರೆಡಿ ಮಾಡ್ತಿದ್ರು. ಉಪ್ಪಿಟ್ಟು, ಕೇಸರಿ ಬಾತ್ ಎಲ್ಲ ಮಾಡಿದ್ರು ಟಿಫನ್ಗೆ. ಮತ್ತು ನಮ್ಮಮ್ಮ ಆ್ಯಸ್ ಯೂಶ್ವಲ್ ನನಗೆ ಜಡೆ ಹಾಕ್ತಿದ್ರು. ರೆಡಿ ಆದಮೇಲೆ ಮಲ್ಲಿಗೆ ಹೂವು ಇದ್ಮೇಲೆ ಒಂದು ಕ್ಲಿಪ್ಪಿಂಗ್ಸ್ ತಗೋಬೇಕು ಅಂದ್ಬಿಟ್ಟು ನಮ್ಮಮ್ಮಗೆ ಹಂಗೆ ಒಂದು ವೀಡಿಯೋ ಮಾಡಿಕೊಡು ಅಂತ ಹೇಳಿದೆ. ನಮ್ಮಮ್ಮ ವೀಡಿಯೋ ಮಾಡಿದ್ರು. ಏನು ತಿಂದೆ ಜಿಯಾನು? ಹಾಂ, ಸ್ವೀಟು, ಉಪ್ಪಿಟ್ಟು ಕೇಸರಿ ಬಾತ್ ತಿಂದಿದ್ದೆ ನಾನು. ರೆಡಿ ಆದಮೇಲೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಟಿಫನ್ ಕೂಡ ಮುಗಿಸ್ಕೊಂಡೆ. ಉಪ್ಪಿಟ್ಟು ಇಷ್ಟ ಆಗುತ್ತೆ, ಆದರೆ ಅದ್ರಲ್ಲಿ ಕಡಲೆಬೇಳೆ ಇದ್ದರೆ ಇಷ್ಟ ಆಗುತ್ತೆ ಅಷ್ಟೇ, ಇಲ್ಲಾಂದರೆ ಇಷ್ಟ ಆಗಲ್ಲ. ಅಮ್ಮಗೆ ಅದೇ ಹೇಳ್ತಿದ್ದೆ. ಅದಾದಮೇಲೆ ನಮ್ಮ ಬುಜ್ಜಿ ಪಾಪು ಎದ್ದಿದ್ದ, ಅವನಿಗೂ ಕೂಡ ರೆಡಿ ಮಾಡೋಣ ಅಂದ್ಬಿಟ್ಟು ಅವನು ರೆಡಿ ಮಾಡ್ತಿದ್ದ. ಅವ್ನಿಗೇನಾದರೂ ಕೈಯಲ್ಲಿ ಇದೆ ಅವ್ನಿಗೇನೋ ನೆನಪಾಗಲ್ಲ, ಅವ್ನು ಆಟಾಡ್ಕೊಂಡಿರ್ತಾನೆ. ಅವ್ನು ರೆಡಿ ಆದಮೇಲೆ ಒಂದು ಟ್ರಾನ್ಸ್ಫಾರ್ಮೇಷನ್ ವೀಡಿಯೋ ಬೇಕು ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿಕೊಂಡೆ. ಆಮೇಲೆ ರೆಡಿ ಆದಮೇಲೆ ಮತ್ತೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡಬೇಕು ಅಂದ್ಬಿಟ್ಟು ಪೂಜೆ ಮಾಡಿಕೊಂಡು ಮತ್ತೆ ಎಲ್ಲ ಮನೆ ಹತ್ರ ಎಲ್ಲ ಪೂಜೆ ಮಾಡಿಕೊಂಡು ನಾವು ಹೊರಟ್ವಿ ದೇವಸ್ಥಾನಕ್ಕೆ. ನಾನು
ನಾವು ಮನೆ ಹತ್ರ ಎಲ್ಲ ದೇವಸ್ಥಾನಕ್ಕೆ ಹೋಗೋಕೆ ಒಂದು 2 ಕಿಲೋಮೀಟರ್ಸ್ ಇತ್ತು. ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಪಾಪು ನಿಂತ ಬಂದಿತ್ತು ಅಮ್ಮ ಏನಾದರೂ ತುಂಬ ಚೆನ್ನಾಗಿದ್ದಾರೆ ಅಂತಂದರೆ ಅವ್ರು ಮಲ್ಕೊಳ್ಳೋದೇ ಇಲ್ಲ. ಸೊ ನಾವು ದೇವಸ್ಥಾನಕ್ಕೆ ಬಂದು ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ರು. ಜನ್ರೇಷನ್ ತಕ್ಕನಂಗೆ ಇರಬೇಕು ಅಂತ, ಬಟ್ ದೇವಸ್ಥಾನಕ್ಕೆ ಬಂದರೆ ಬಟ್ಟು ದೊಡ್ಡದಾಗಿ ಇಟ್ಟೇ ಇಡ್ತಾರೆ. ಇಲ್ಲಿ ಎಲ್ಲ ಹಂಗಿಡ್ಸ್ಕೋಬೇಕಾ ಅಂತ ಹೇಳ್ತಿದ್ರು. ಚಿಕ್ಕದಾಗಿ ಇಟ್ಕೊತೀವಿ ಅಲ್ಲ, ಸೊ ದೊಡ್ಡದಾಗಿ ಇಟ್ಕೊಂಡ್ರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ಹೋಗಿ ಅಂತ ನಾನು ಹೇಳ್ತಿದ್ದೆ. ನೋಡಿ ಎಲ್ಲ ಹೆಂಗೆ ಇಡ್ಸ್ಕೊತಿದ್ದಾರೆ ಅಂತ. ಬಟ್ ಚೆನ್ನಾಗಿ ಕಾಣಿಸ್ತಿತ್ತು. ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ನೆನಪಾಗಿದ್ದು, ಶಿವಪ್ಪ ನೆನಪಾದರು. ಸೊ ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಪೂಜೆಗೋಸ್ಕರ ಎಲ್ಲರೂ ಇನ್ನು ರೆಡಿ ಮಾಡ್ಕೊತಿದ್ರು. ನಾವೆಲ್ಲ ಇಲ್ಲಿ ಬಂದು ಕುತ್ಕೊಂಡು ರೆಸ್ಟ್ ಮಾಡೋಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಯಿತು. ಮತ್ತು ಎಲ್ಲ ಪೂಜೆಗೆ ಬಂದು ನಿಂತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಮರಿ ಕೊಡಬೇಕಿತ್ತಲ್ವ, ಸೊ ಅದಕ್ಕೆ ಎಲ್ಲ ಪೂಜೆ ಮಾಡ್ತಿದ್ರು. ಮುಡಿ ಕೊಡೋದ್ರಿಂದ ಆ್ಯಸ್ ಯೂಶ್ವಲ್ ನಾವು ನಾನ್ ವೆಜ್ಜೇ ಮಾಡಿ ಇಲ್ಲಿ ನೀರೆಲ್ಲ ಹಾಕ್ತಿದ್ದಾರೆ. ಯಾಕಂದರೆ ಅದು ತಲೆ ಹಿಂಗೆ ಒದ್ರೋವರೆಗೂ ಕಟ್ ಮಾಡಲ್ಲ. ಇಲ್ಲಿ ಜಿಯಾನಂತೂ ಫುಲ್ ಎಕ್ಸೈಟೆಡಾಗಿ ನೋಡ್ತಿದ್ದ ಏನು ಮಾಡ್ತಿದ್ದಾರೆ ಅಂತ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದ ಮಿಸ್ ಮಾಡೋಂಗೆ ಇಲ್ಲ ಅಲ್ವಾ. ಸೊ ಪ್ರಸಾದ ಕೂಡ ಈಸ್ಕೊಂಡು ಮಾವನೇನು ಇವಾಗ ಮಡ್ಲು ತುಂಬ್ತಾನಲ್ಲಿ ಮಾವನೇನ. ನಾನಿಲ್ಲಿ ಪ್ರಸಾದ ತಿಂದು ಬರೋಷ್ಟರಲ್ಲಿ ಆಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿತ್ತು. ಮರಿ ಎಲ್ಲ ಕಟ್ ಮಾಡ್ತಿದ್ರು. ಇಲ್ಲಿರೋರೆಲ್ಲ ನಮ್ಮ ಅಣ್ಣಂದಿರಂತೂ ಎಲ್ಲ ನೋಡಿ ಎಷ್ಟು ಹೊಟ್ಟೆ ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡಿ. ನವೀನ ಒಂದು ಕೆಲಸ ಮಾಡಿದ್ರೆ ಶ್ರದ್ಧೆಯಿಂದ ಮಾಡಬೇಕು, ಕುತ್ಕೋ ನೀಟಾಗೆ. ಇಲ್ಲೆಲ್ಲ ಕುತ್ಕೊಂಡು ಒಬ್ಬೊಬ್ಬರು ಒಂದೊಂದು ಕೆಲಸ ಎಲ್ಲ ಕಟ್ ಮಾಡಿ ಕೊಡ್ತಿದ್ರು. ಸೊ ಈಸಿ ಆಗುತ್ತೆ ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಮುಡಿ ಕೊಡಬೇಕಲ್ಲ. ನಮ್ಮ ಮುಡಿ ಕೊಡ್ಸ್ಕೊಳ್ಳೋದು ಎಷ್ಟು ಸೈಲೆಂಟಾಗಿ ಕೂತಿತ್ತಂತ ಕೊಟ್ಟು ಆ ಸಿಚುವೇಶನ್ನ ಮರೆಸ್ಬೇಕು ಅಷ್ಟೇ. ಸೊ ಎಲ್ಲ ಏನೋ ಒಂದು ಕೊಟ್ಟು ಇದು ಮಾಡ್ತಿದ್ವಿ. ಅಷ್ಟರಲ್ಲಿ ಊಟ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಬರೋಣ ಅಂದ್ಬಿಟ್ಟು ನಾವೆಲ್ಲ ಊಟ ಮಾಡ್ಕೊಂಡ್ಬಂದು ಮತ್ತು ಮಡ್ಲು ತುಂಬಬೇಕಿತ್ತಲ್ವ, ಕಿವಿ ಚುಚ್ಚೋ ಶಾಸ್ತ್ರ ಇತ್ತು. ಸೊ ಅದನ್ನು ಮಾಡಬೇಕು ಮಡ್ಲು ತುಂಬ್ತಿತ್ತು. ಮಡ್ಲಿಗೆ ರೆಡಿ ಮಾಡ್ಕೊತಿದ್ವಿ. ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಎಲ್ಲನೂ ಹೊಸದ್ದೇ ಹಾಕ್ತೀವಿ. ಅಂದರೆ ಕಾಲ್ಗೆಜ್ಜೆ, ಬಳೆ, ಸೊಂಟಕ್ಕೆ ಎಲ್ಲ ಹೊಸದ್ದೇ ಹಾಕ್ತೀವಿ. ಮುಗಿಸ್ಕೊಂಡು ಅವನ್ನ ಸಮಾಧಾನ ಮಾಡಿ ಆಮೇಲೆ ನಮ್ಮಣ್ಣ ನಮ್ಮ ಅತ್ತಿಗೆಗೆ ಮಡ್ಲು ತುಂಬ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಅಲ್ಲಿ ತೋಟದಲ್ಲಿ ಮಾವಿನಕಾಯಿ ಇತ್ತು ಅಂದ್ಬಿಟ್ಟು ಮಾವಿನಕಾಯಿ ಕಿತ್ಕೊಂಬರೋಣ ಅಂದ್ಬಿಟ್ಟು ನಾನು ನಮ್ಮಣ್ಣ ಹೊರಟ್ವಿ. ಸ್ವಲ್ಪ ಮಧ್ಯದಾರಿಯಲ್ಲಿ ಹೋಗೋಷ್ಟರಲ್ಲಿ ಮಳೆ ಬಂದ್ಬಿಟ್ಟು ಮತ್ತು ವಾಪಸ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಿ ಮಾವಿನಕಾಯಿ ಕಿತ್ಕೊಂಬರೋಣ ಅಂದ್ಬಿಟ್ಟು ಮಳೆಲ್ಲ ನೆನ್ಕೊಂಡು ಹೋಗಿ ಕಿತ್ಕೊಬಂದೆ. ಓಡೋಗ್ಬೇಕು. ಏನೇ ಒಂದು ಇಷ್ಟ ಆದರೆ ನಮಗೆ ಕಷ್ಟ ಆದರೂ ಪಡ್ಕೋಬೇಕು. ಏನೇ ಒಂದು ಸಿಚುವೇಶನ್ ಆಗಲಿ ಇಲ್ಲ ಏನೇ ಒಂದು ವಸ್ತು ಆಗಲಿ ಪಡ್ಕೋಬೇಕು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಮಳೆ ಬರ್ತಿತ್ತು, ಬಟ್ ನನಗೆ ಇಷ್ಟವಾಗಿರೋದಲ್ಲಿತ್ತು ಅಂದ್ಬಿಟ್ಟು ಕಿತ್ಕೊಬರೋಕ್ಕೆ ಹೋಗಿದ್ದೆ. ಅದನ್ನು ಕಿತ್ಕೊಬರೋಷ್ಟರಲ್ಲಿ ಮಳೆಯಲ್ಲಿ ನೆನ್ಕೊಂಡು ಬಂದು ವಾಪಸ್ ಮನೆಗೆ ಹೊರಟ್ವಿ. ನಮ್ಮ ಮನೆ ಮನೆಗೆ ಬಂದು ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಮನೆ ಬಿಡೋಷ್ಟರಲ್ಲಿ 5 o'clock ಆಗಿತ್ತು. ನಾವು ಬರೋ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು. ಆ ರೋಡ್ ಫುಲ್ ಸ್ಟ್ರಗಲ್ ಮಾಡಿಕೊಂಡು ಆ ರೋಡನ್ನ ಕ್ರಾಸ್ ಮಾಡಿಕೊಂಡು ನಾವು ಪಕ್ಕದ ರೋಡಿಗೆ ಬಂದ್ವಿ. ಏನಾದರೂ ಆಗಲಿ ನನ್ನ ಡೇಯಲ್ಲಿ ಸ್ಪೆಂಡ್ ಮಾಡೋಕ್ಕಿಂತ ನೈಟಲ್ಲಿ ವ್ಯೂನ ನೋಡಿ ಎಂಜಾಯ್ ಮಾಡೋದು ತುಂಬ ಇಷ್ಟ. ಟ್ರಾವೆಲಿಂಗ್ ಜರ್ನಿಯಲ್ಲಿ ಕ್ಲೈಮೇಟ್ ವೀಡಿಯೋಸ್ ಅಂತೂ ತುಂಬ ಕ್ಯಾಪ್ಚರ್ ಮಾಡ್ಕೊತೀನಿ. ಅದೇನಣ್ಣ ಹಿಂಗೈತೆ ನನ್ನೆಲ್ಲ ಜರ್ನಿಲೂ ಸಾಂಗ್ಸ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ನಾವು ಮನೆಗೆ ರೀಚ್ ಆಗಿ ಹೇಳಬೇಕಿತ್ತು ಪಾಪು
ನಾನು ಮನೆಗೆ ಬರೋಷ್ಟರಲ್ಲಿ 8:30 ಆಗಿತ್ತು. ಅಲ್ಲಿಂದ ಬಂದು ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ಮನೆಗೆ ಬರೋಷ್ಟರಲ್ಲಿ 9:30 ಆಗಿತ್ತು. ಸೊ ಎಲ್ಲರೂ ಪರ್ಫೆಕ್ಟಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್. ಸೊ ಯಾವುದೇ ನೀವು ಟ್ರಾವೆಲ್ ಜರ್ನಿ ಮಾಡಬೇಕಂದ್ರೆ ಏನು ನೀವು ಬುಕ್ ಮಾಡ್ಕೊಂಡಿರ್ತೀರ ಅದೊಂದು ಸ್ಕ್ರೀನ್ಶಾಟ್ನ, ಎಲ್ಲಿಂದ ಬರ್ತಿದ್ದೀರಾ, ವೆದರ್ ಅಣ್ಣ ಮನೆಯಿಂದ ಬರ್ತಿದ್ರೆ ಅವ್ರಿಗೊಂದು ಸ್ಕ್ರೀನ್ಶಾಟ್ನ ಶೇರ್ ಮಾಡಿ. ನಮ್ಮ ಸೇಫ್ಟಿ ಇಂಪಾರ್ಟೆಂಟ್. ಸೊ ನಾನು ಮನೆಗೆ ಬಂದೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ವ್ಲಾಗ್ಸ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.